ನಮಸ್ಕಾರ. ನಾನು ಲೀಲಾ ಮಣ್ಣಾಲ. ಬುದ್ಧ ನಿರ್ಗಮಿಸಲಿಲ್ಲ ಎಂಬ ಐತಿಹಾಸಿಕ ಕಥೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುವ ಮುನ್ನ ಒಂದೆರಡು ವಾಕ್ಯಗಳಲ್ಲಿ ಪೂರ್ವಕಥೆಯನ್ನು ಹೇಳುತ್ತೇನೆ. ಸಿದ್ಧಾರ್ಥ ಕಪಿಲವಸ್ತುವಿನ ರಾಜಕುಮಾರ. ಈತನ ತಂದೆ ಶುದ್ಧೋಧನ, ಹಾಗೆ ಮಡದಿ ಯಶೋಧರೆ. ಈತ ತನ್ನ ಎಳೆಯ ವಯಸ್ಸಿನಲ್ಲಿ ವೈರಾಗ್ಯವನ್ನು ಹೊಂದಿ ತಪಸ್ಸಿಗಾಗಿ ಹೊರಟು ಹೋಗುತ್ತಾನೆ. ಮೊದಲಿನಿಂದಲೂ ಇಂಥ ಒಂದು ಸ್ವಭಾವವನ್ನೇ ಹೊಂದಿದ್ದ ಸಿದ್ಧಾರ್ಥನು ಒಂದು ದಿನ ನಗರ ಸಂಚಾರಕ್ಕೆ ಹೋಗಿದ್ದಾಗ ಅಲ್ಲಿ ಒಬ್ಬ ವೃದ್ಧ, ಒಬ್ಬ ರೋಗಿ ಹಾಗೂ ಒಂದು ಶವವನ್ನು ನೋಡುತ್ತಾನೆ. ಆಗ ಬದುಕಿನ ನಶ್ವರತೆಯನ್ನು ಮನಗಂಡು ಮನುಕುಲದ ದುಃಖಕ್ಕೆ ಕಾರಣವನ್ನು ಕಂಡುಹಿಡಿಯಬೇಕು, ಆ ದುಃಖವನ್ನು ನಿವಾರಿಸಬೇಕು ಎಂಬ ಉದ್ದೇಶವನ್ನು ಹೊಂದಿ ಅರಮನೆಯನ್ನು, ಎಲ್ಲ ಸುಖ ವೈಭೋಗಗಳನ್ನು ತ್ಯಾಗ ಮಾಡಿ ಹೊರಟು ಹೋಗುತ್ತಾನೆ. ಈಗ ಆ ರೀತಿ ಸಿದ್ಧಾರ್ಥನು ಹೊರಟು ಹೋದಾಗ ಯಶೋಧರೆಯ ಮನಸ್ಸಿನಲ್ಲಿ ಉಂಟಾದಂಥ ತಳಮಳ ಮತ್ತು ಸಿದ್ಧಾರ್ಥನು ಹೊರಟು ಹೋಗುವ ಮುನ್ನ ಆತನೊಡನೆ ಆಕೆಯ ಸಂಭಾಷಣೆ, ಇಲ್ಲಿಂದ ನಮ್ಮ ಕಥೆ ಆರಂಭವಾಗುತ್ತದೆ. ಹಾಗೆಯೇ ಕಥೆಯು ಯಶೋಧರೆಯ ಸ್ವಗತದಲ್ಲಿ ಇರುತ್ತೆ. ಯಶೋಧರೆಯು ಕಥೆಯನ್ನು ಹೇಳುತ್ತಾ ಹೋಗ್ತಾಳೆ. ಈಗ ನಮ್ಮ ಕಥೆ ಆರಂಭ. ಕಾಲಾತೀತ ಐತಿಹಾಸಿಕ ಕಥೆ ಬುದ್ಧ ನಿರ್ಗಮಿಸಲಿಲ್ಲ. ನಾನು ಯಶೋಧರೆ, ಸಿದ್ಧಾರ್ಥನ ಅರ್ಧಾಂಗಿ. ಅಂದು ಸಂಜೆ ಅನ್ಯಮನಸ್ಕತೆಯಿಂದಲೇ ನನ್ನ ಪಕ್ಕದಲ್ಲಿ ಬಂದು ಆಸೀನನಾದ ಸಿದ್ಧಾರ್ಥನೊಂದಿಗೆ ನಸು ಆಕ್ಷೇಪದ ದನಿಯಲ್ಲಿಯೇ ನಾನು ಪ್ರಶ್ನಿಸಿದೆ. ನಗರ ಸಂಚಾರದ ಅನುಭವಗಳನ್ನು ನನ್ನಲ್ಲಿ ನೀವು ಹೇಳಲೇ ಇಲ್ಲ. ಏನು ಹೇಳಬೇಕಿತ್ತು? ತಳಿರು ತೋರಣಗಳಿಂದ ಅಲಂಕೃತವಾದ ನಗರ ನವವಧುವಿನಂತೆ ಕಂಗೊಳಿಸುತ್ತಿತ್ತು ಅಂತಲೇ, ಅದರೊಳಗಿನ ವಾಸ್ತವ ಅತಿ ಕಠೋರ ಎಂತಲೇ, ಇದುವರೆಗೆ ನಾನು ಆಲದೆಲೆಯ ಮೇಲೆ ಮಲಗಿದ ಶಿಶುವಿನಂತೆ ಮುಗ್ಧನಾಗಿದ್ದೆ ಎಂತಲೇ. ಏನು ಹೇಳಬೇಕಿತ್ತು ಯಶೋಧರ? ಏನು ಹೇಳಬೇಕಿತ್ತು? ನನಗೆ ನಾಚಿಕೆಯಾಗುತ್ತದೆ, ನಾಚಿಕೆ. ನಸು ಉದ್ವೇಗದಿಂದ ನಡುಗಿದ ಧ್ವನಿ, ಕೆಂಪೇರಿದ ಮೊಗ. ನಾನು ನೋಡಿದೆ, ಅಚ್ಚರಿಯಿಂದ ನೋಡುತ್ತಲೇ ಇದ್ದೆ. ನನ್ನವನು ಖಂಡಿತ ಇಂದು ಎಂದಿನಂತಿಲ್ಲ. ಓ ನನ್ನೊಲವೇ, ಎಂದೂ ಕಾಣದ ನಿನ್ನ ಈ ದುಗುಡದ ಭಾವ ಸಹಿಸಲು ಅಸಾಧ್ಯ. ಏನಾಯಿತು? ಹೇಳಬಾರದೇನು? ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಸಿದ್ಧಾರ್ಥ. ಬಾನಗಲ ಜಗದಗಲ ನಿನ್ನನ್ನು ಪ್ರೀತಿಸುತ್ತೇನೆ ಸಿದ್ಧಾರ್ಥ. ಏನಾಯಿತು ಹೇಳು? ನನ್ನ ನಳಿದೋಳುಗಳಿಂದ ಇನಿಯನನ್ನು ಬಿಗಿದಪ್ಪುತ್ತಾ ನಾನು ನುಡಿದೆ. ಅಲ್ಲಿತ್ತು ಪ್ರೇಮ, ಅಲ್ಲಿತ್ತು ಶೃಂಗಾರ, ಅಲ್ಲಿತ್ತು ಸಮರ್ಪಣೆಯ ಸರ್ವ ಸಾಕ್ಷಾತ್ಕಾರ. ಆದರೆ ಅವನು ಬದಲಾಗಲಿಲ್ಲ. ಅತ್ಯಂತ ನವಿರಾಗಿ ನನ್ನ ಅಪ್ಪುಗೆಯಿಂದ ಬಿಡಿಸಿಕೊಳ್ಳುತ್ತಾ ಶೀತಲ ದನಿಯಿಂದ ಪ್ರಶ್ನಿಸಿದ, ಒಂದು ವೇಳೆ ನಾನು ಹಣ್ಣು ಹಣ್ಣು ಮುದುಕನಾದರೆ, ರೋಗದಿಂದ ಶಿಥಿಲಗೊಂಡರೆ, ಆಗಲು ಹೀಗೆ ಹೇಳಬಲ್ಲೆ ಏನು ನೀನು? ನನ್ನ ತೋಳುಗಳು ಒಮ್ಮೆಲೆ ನಿಸ್ತೇಜವಾದವು. ನಾನು ತೀವ್ರ ಅಸಮಾಧಾನದಿಂದ ನುಡಿದೆ, ಛೆ, ಇದೆಂಥ ಹುಚ್ಚು ಪ್ರಶ್ನೆ ಸಿದ್ಧಾರ್ಥ. ನಾನು ನಿನ್ನನ್ನು ಪ್ರೇಮಿಸಿದೆನೇ ವಿನ ನಿನ್ನ ದೇಹವನ್ನು ಅಲ್ಲ ಸಿದ್ಧಾರ್ಥ. ದೇಹದ ಹೊರತಾಗಿ ನನ್ನನ್ನು ನೀನು ಗುರುತಿಸುವುದೇ ಸಾಧ್ಯವಿಲ್ಲದ ಮೇಲೆ ಹೇಗೆ ಪ್ರೀತಿಸಬಲ್ಲೆ? ನಿನ್ನ ಭಾವ, ನಿನ್ನ ಬುದ್ಧಿ, ನಿನ್ನ ಮಾತು, ನಿನ್ನ ಮನಸ್ಸು ಇವನ್ನೆಲ್ಲ ದೇಹಾತೀತವಾಗಿಯೂ ನಾನು ಗುರುತಿಸಬಲ್ಲೆ ಸಿದ್ಧಾರ್ಥ. ನಾನು ಆತ್ಮವಿಶ್ವಾಸದಿಂದ ನುಡಿದೆ.
ವಯಸ್ಸಾದಂತೆ ದೈಹಿಕ ಆಕರ್ಷಣೆ ಕಡಿಮೆಯಾಗಬಹುದು, ಆದರೆ ನೈಜ ಪ್ರೇಮವು ಶುಕ್ಲ ಪಕ್ಷದ ಚಂದ್ರನಂತೆ ವೃದ್ಧಿಸೀತೇ ವಿನಾ ಕ್ಷಯಿಸಲಾರದು. ನಾನು ಉದ್ವೇಗದಿಂದ ನುಡಿದೆ. ಅಷ್ಟರಲ್ಲಿ ನಿದ್ರಿಸಿದ್ದ ರಾಹುಲನು ಎಚ್ಚೆತ್ತು ಅಳತೊಡಗಿದನು. ಅವನು ನಮ್ಮಿಬ್ಬರ ಪ್ರೇಮದ ಕುಡಿ ಮುದ್ದು ಕಂದ. ಇಬ್ಬರ ಗಮನವೂ ಅತ್ತ ಹರಿಯಿತು. ನಾನು ತಕ್ಷಣವೇ ಮಗುವನ್ನು ಎತ್ತಿಕೊಂಡು ಹಾಲೂಡತೊಡಗಿದೆ. ನನ್ನ ಮನಸ್ಸಿನ ತಳಮಳದ ಪರಿಣಾಮವೆಂಬಂತೆ ಹಾಲು ರಾಹುಲನ ನೆತ್ತಿಗೆ ಹತ್ತಿದಂತಾಗಿ ಅವನು ಕೆಮ್ಮತೊಡಗಿದಾಗ ಗಾಬರಿಯಾಯಿತು. ಹಾಲೂಡುವುದನ್ನು ನಿಲ್ಲಿಸಿ ಅವನ ನೆತ್ತಿ ನೀವಿದೆ. ಮಗು ಮೊದಲಿನಂತಾಗಿ ಮುಗುಳು ನಕ್ಕು ಸೆರಗು ಎಳೆದಾಗ ನಾನೊಮ್ಮೆ ದೀರ್ಘ ಉಸಿರೆಳೆದು ಮನಸ್ಸನ್ನು ಸ್ಥಿಮಿತಕ್ಕೆ ತಂದು ಮತ್ತೆ ಹಾಲೂಡತೊಡಗಿದೆ. ನನ್ನಂತೆ ಗಾಬರಿಗೊಂಡಿದ್ದ ಸಿದ್ಧಾರ್ಥನು ಈಗ ನಿರಾಳವಾಗಿ ಕ್ಷಮಿಸು ಕ್ಷಮಿಸು ಯಶು ಎಂದು ಪಿಸು ನುಡಿದ. ಅನಂತರ ತನ್ಮಯತೆಯಿಂದ ನಮ್ಮಿಬ್ಬರನ್ನೂ ನೋಡುತ್ತಾ, ಇದೆಲ್ಲವೇ ನಿಜವಾದ ಪ್ರೇಮ ಎಂದ. ಮತ್ತೆ ನಿದ್ರಿಸಿದ ರಾಹುಲನನ್ನು ಮೆಲ್ಲಗೆ ತೊಟ್ಟಿಲಿಗೆ ವರ್ಗಾಯಿಸಿ ಸಿದ್ಧಾರ್ಥನತ್ತ ತಿರುಗಿದೆ. ನಗರ ವಿಹಾರ ಬೇಸರ ತಂತೆ ನಿನಗೆ? ಮೆಲ್ಲಗೆ ಕೆದಕಿದೆ. ಬೇಸರವೇ? ಇಲ್ಲ ಯಶು, ಅದು ನನ್ನ ಕಣ್ತೆರೆಸಿತು. ಕೂಪಮಂಡೂಕವಾಗಿದ್ದ ನನಗೆ ಸತ್ಯ ದರ್ಶನ ಮಾಡಿಸಿತು. ಅಂದರೆ ಗುಡಿಸಿ ಸಾರಿಸಿ ರಂಗೋಲಿ ಬರೆದಿದ್ದ ರಾಜಬೀದಿಯಲ್ಲಿ ಅಲಂಕೃತ ಶ್ವೇತಾಶ್ವವನ್ನು ಹೂಡಿದ್ದ ಚಿನ್ನದ ರಥದಲ್ಲಿ ಕುಳಿತು ನಾನು ನಗರ ದರ್ಶನ ಮಾಡಿದೆ. ದಾರಿಯುದ್ದಕ್ಕೂ ತಳಿರು ತೋರಣಗಳ ಶೃಂಗಾರ, ಹೂವು ಹಣ್ಣುಗಳ ಕಾಣಿಕೆ ನೀಡಿ ಜಯಘೋಷಗೈಯುವ ಮುಗ್ಧ ಪ್ರಜೆಗಳು, ಅವರೊಂದಿಗೆ ಕುಣಿಯುತ್ತಿದ್ದ ಪುಟಾಣಿ ಮಕ್ಕಳು, ಎಲ್ಲವೂ ಎಷ್ಟು ಸೊಗಸಾಗಿದ್ದವು. ಅದರಲ್ಲೇನು ವಿಶೇಷ ಕುಮಾರ? ರಾಜಪ್ರಮುಖರ ಸಂಚಾರವೆಂದರೆ ಇಂಥದ್ದೆಲ್ಲ ಸಹಜವೇ. ನಿಜ ನಿಜ, ಅವನು ಸಿಗುವವರೆಗೆ ಎಲ್ಲವೂ ಸಹಜವೇ ಆಗಿತ್ತು. ಅವನೆಂದರೆ ಒಬ್ಬ ಅನಾಮಧೇಯ. ಹೇಗಿದ್ದ ಅವನು ಕಾಣುವುದಕ್ಕೆ? ಅವನ ತಲೆಗೂದಲು ಬೆಳ್ಳಗಾಗಿತ್ತು, ಬೆನ್ನು ಬಾಗಿತ್ತು, ಚರ್ಮ ಜೋತು ಬಿದ್ದಿತ್ತು, ಬಾಯಲ್ಲಿ ಹಲ್ಲೇ ಇರಲಿಲ್ಲ. ಕಣ್ಣೇ ಇಲ್ಲದವನಂತೆ ಅವನು ರಥಕ್ಕೆ ಅಡ್ಡ ಬಂದ. ಸಾರಥಿ ಕೂಗಿಕೊಂಡರೂ ಅವನಿಗೆ ಕೇಳಿಸಲೇ ಇಲ್ಲ ಅವನಿಗೆ. ಅದಕ್ಕೇಕೆ ಅಷ್ಟು ವಿವರಣೆ ಪ್ರಭು? ಒಬ್ಬ ಮುದುಕನೆಂದರೆ ಸಾಲದೆ? ಚೆನ್ನ, ನಮ್ಮ ಸಾರಥಿ ಹೇಳಿದ, ವಯಸ್ಸಾದ ಮೇಲೆ ನಾನು, ನೀನು, ಅಪ್ಪ, ಚಿಕ್ಕಮ್ಮ ಎಲ್ಲರೂ ಮುದುಕರಾಗಿ ಬಿಡುವೆವಂತೆ. ಅದು ನಾಳೆಯ ಸಮಾಚಾರ, ಈಗ ಯಾಕೆ? ಆದರೆ ಯಶು, ನೀನು ಹಾಗೆ ಆಗುವಿಯಾದರೆ ಹೇಗೆ ನಂಬಲಿ ನಾನು? ನೀನು ಮುದುಕಿಯಾಗು ಎಂದರೆ ನಾನು ಹೇಗೆ ನಂಬಲಿ ಯಶು? ಅಯ್ಯೋ, ನಿಮ್ಮ ತಂದೆ ನಿಮ್ಮನ್ನು ಕತ್ತಲಲ್ಲಿ ಇಟ್ಟರು. ಇಲ್ಲಿ ಕೇಳಿ, ಯೌವನ ಯಾರಿಗೂ ಶಾಶ್ವತವಲ್ಲ. ಆ ವಿಚಾರ ಬಿಡು ಸಿದ್ಧಾರ್ಥ, ಮುಂದೆ ಹೇಳು. ಮೈಯೆಲ್ಲ ಹುಣ್ಣಾಗಿ ವಿರೂಪಗೊಂಡಿದ್ದ ವ್ಯಕ್ತಿಯೊಬ್ಬನನ್ನು ಜನ ಓಡಿಸುತ್ತಿದ್ದರು. ಅವನಿಗೆ ಮೂಗೇ ಇರಲಿಲ್ಲ. ಮೂಗೇ ಇಲ್ಲದ ಆತ ನೋವಿನಿಂದ ನರಳುತ್ತಿದ್ದ, ಹಸಿವಿನಿಂದ ಕೂಗುತ್ತಿದ್ದ. ಯಾವುದೋ ವಿಚಿತ್ರ ಪ್ರಾಣಿಯೆಂದೇ ನಾನು ಎಣಿಸಿದ್ದೆ. ಆತನೊಬ್ಬ ರೋಗ ಪೀಡಿತ ಮನುಷ್ಯ ಜೀವಿ ಎಂದು ನನಗೆ ಗೊತ್ತಾದದ್ದು ಚೆನ್ನ ಹೇಳಿದ ನಂತರವೇ. ಪಾಪ, ನಿನ್ನದೇನು ತಪ್ಪು ಹೇಳು? ದಂತ ಗೋಪುರದಲ್ಲಿಟ್ಟು ಮಹಾರಾಜರು ಮಗನನ್ನು ಸಾಕಿದರು. ಬೆನ್ನ ಹಿಂದಿನ ಬದುಕು ಕಾಣದಂತೆ. ಯಶು, ಚೆನ್ನ ಹೇಳಿದ ಕೆಲ ವರ್ಷಗಳ ಮೊದಲು ಆ ವ್ಯಕ್ತಿಯು ಬಹಳ ಸ್ಫುರದ್ರೂಪಿಯಾಗಿದ್ದನಂತೆ, ಮನ್ಮಥನಂತೆ ಇದ್ದನಂತೆ. ಅಷ್ಟೇ ಅಲ್ಲ,
ಯಾರಿಗಾದರೂ ಅಂಥ ಕಾಯಿಲೆ ಬರಲಿಕ್ಕೆ ಸಾಧ್ಯ ಇದೆ ಎಂದು ಅವನು ಹೇಳಿದ. ಸ್ವಾಮಿ, ಯಾವ ಮನುಷ್ಯನೂ ನಾಳೆಯನ್ನು ತಿಳಿಯಲಾರ. ಆದರೆ ಯಶು ಎಲ್ಲರ ನಾಳೆಗಳು 4 ಮಂದಿಯ ಹೆಗಲಿನಲ್ಲಿಯೇ ಇರುವುದೆಂಬುದನ್ನು ಚೆನ್ನ ಹೇಳಿದ. ಅಂದರೆ ಶವಯಾತ್ರೆ. ಮೊದಲ ಬಾರಿಗೆ ಅದನ್ನೂ ಈ ಕಣ್ಣುಗಳು ಕಂಡವು. ಮಹಾರಾಜರು ಎಷ್ಟೇ ಎಚ್ಚರ ವಹಿಸಿದ್ದರೂ ಬಟ್ಟ ಬಯಲಿನಲ್ಲಿ ಬದುಕಿನ ಬಾಗಿಲನ್ನು ಮುಚ್ಚಲಾರದೆ ಹೋದರು. ಯಶು ನಿಶ್ಚಲವಾಗಿದ್ದ ಶವದ ಹಿಂದೆ ಚಲಿಸುತ್ತಿದ್ದ ಮಂದಿ ಎದೆ ಹೊಡೆದುಕೊಂಡು ಹೇಗೆ ಗೋಳಿಡುತ್ತಿದ್ದರು ಗೊತ್ತೇ? ಓಹೋ, ಇದೇನು ನಿನ್ನ ಚಿಂತೆಯ ಕಾರಣ? ಎಲ್ಲಿ ಆರಂಭವಿರುವುದೋ ಅಲ್ಲಿ ಅಂತ್ಯವೂ ಇರಲೇಬೇಕು. ಅದು ಪ್ರಕೃತಿ ನಿಯಮ. ನನ್ನೊಲವೇ, ಅನ್ಯರ ವೃದ್ಧಾಪ್ಯಕ್ಕೆ ನೀನೇಕೆ ಕುಗ್ಗಬೇಕು? ಯಾರಿಗೋ ರೋಗ ತಗಲಿದರೆ ನೀನೇಕೆ ಕೊರಗಬೇಕು? ಇನ್ನೆಲ್ಲೋ ಮರಣ ಸಂಭವಿಸಿದರೆ ನಿನ್ನ ಎದೆ ಏಕೆ ತಲ್ಲಣಿಸಬೇಕು? ಇಂದು ಅನ್ಯರಿಗಾದುದು ನಾಳೆ ನಮಗೂ ಆಗಬಹುದಲ್ಲವೇ? ಆಗುವುದಿಲ್ಲವೆಂದೇ ಎಣಿಸೋಣ. ಇತರರು ನಮ್ಮವರೇ ಅನಿಸಿ ಹೃದಯ ಕರಗಬಾರದೆಂದಿದೆ. ಎಷ್ಟು ನೋವಿತ್ತು ಅಲ್ಲಿ, ಎಷ್ಟೊಂದು ದುಃಖ. ನನಗೆ ಇದು ಒಂದರ ಅರಿವೂ ಇರಲಿಲ್ಲ. ಜನರು ದುಃಖ ಸಾಗರದಲ್ಲಿ ಮುಳುಗಿ ಒದ್ದಾಡುತ್ತಿದ್ದರೆ ನಾನು ಅರಮನೆಯಲ್ಲಿ ಬೆಚ್ಚಗೆ ಕುಳಿತು ಸುಖದ ಸುಧೆಯನ್ನು ಮೊಗೆದು ಕುಡಿಯುತ್ತಿದ್ದೆ. ಛೆ, ಎಂಥ ವಿಪರ್ಯಾಸ! ಹಾಗಂತ ನೀನು ಅರಮನೆಯನ್ನು ತೊರೆದು ಸನ್ಯಾಸಿಯಾದರೆ ಬಚ್ಚಿಟ್ಟ ಪ್ರಕೃತಿ ರಹಸ್ಯ ಬಯಲಾಗುವುದೇನು? ನಾನು ಅಚ್ಚರಿಯಿಂದ ಏರಿದ ದನಿಯಲ್ಲಿ ಪ್ರಶ್ನಿಸಿದೆ. ನನಗೆ ನಿಜಕ್ಕೂ ಅಚ್ಚರಿಯಾಗಿತ್ತು. ಸಕಲ ಶಾಸ್ತ್ರಗಳನ್ನು ಓದಿಕೊಂಡಿದ್ದ, ಬಿಲ್ವಿದ್ಯೆ, ಕತ್ತಿವರಸೆ, ಕುದುರೆ ಸವಾರಿ ಮುಂತಾದ ರಾಜೋಚಿತ ನೈಪುಣ್ಯಗಳನ್ನೂ ಕರಗತ ಮಾಡಿಕೊಂಡಿದ್ದ ನನ್ನ ಸಿದ್ಧಾರ್ಥನಿಗೆ ಪ್ರಕೃತಿ ಧರ್ಮದ ಸಾಮಾನ್ಯ ಜ್ಞಾನವೇ ಇರಲಿಲ್ಲ. ಅಸಹಾಯಕ ಶಿಶುವಿನಂತೆ ನನ್ನ ತೊಡೆಯ ಮೇಲೆ ತಲೆಯಿಟ್ಟು ಮಲಗಿದ ನನ್ನ ಇನಿಯನ ಮುಂಗುರುಳನ್ನು ಪ್ರೀತಿಯಿಂದ ಸವರಿದಾಗ ಅವನ ಮನದೊಳಗಿನ ವಿಪ್ಲವದ ಪೂರ್ಣ ಅರಿವು ಆಗಲೇ ಇಲ್ಲ. ಅವನು ಮೆಲ್ಲಗೆ ಆದರೆ ದೃಢವಾಗಿ ನುಡಿದ, ಪ್ರಕೃತಿ ರಹಸ್ಯವನ್ನು ಬಯಲುಗೊಳಿಸುವ ಇಚ್ಛೆ ನನ್ನದಲ್ಲ. ಆದರೆ ಯಶು, ಅರಮನೆಯ ವಾಸ ಇಂದು ನನ್ನ ಪಾಲಿನ ಸುಖದ ಸುಪ್ಪತ್ತಿಗೆಯಾಗಿ ಉಳಿದಿಲ್ಲ. ಬದಲು ಮುಳ್ಳಿನ ಹಾಸಿಗೆಯಾಗಿ ಬಿಟ್ಟಿದೆ. ಅಂದರೆ ನನ್ನೊಬ್ಬನ ಸುಖವು ನನಗೆ ಸುಖ ನೀಡುವುದಿಲ್ಲ. ಬಹುಶಃ ಎಲ್ಲರ ಸುಖದಲ್ಲಿಯೇ ನನ್ನ ಸುಖ ಅಡಗಿದೆ. ಆದರೆ ಎಲ್ಲರೂ ಸುಖವಾಗಿರುವುದು ಎಂದಿಗೂ ಸಾಧ್ಯವಾಗದ ಕನಸು. ತಿಳಿದುಕೋ ಸಿದ್ಧಾರ್ಥ. ಏಕೆ ಸಾಧ್ಯವಾಗದು? ದುಃಖದ ಕಾರಣವನ್ನು ತಿಳಿದರೆ ಸುಖದ ಕೀಲಿಕೈ ದೊರೆತಂತೆಯೇ. ಅಷ್ಟೇ ತಾನೇ, ಒಂದು ಡಂಗೂರ ಹೊಡೆಸಿದರಾಯಿತು. ಕಾರಣ ಯಾರಿಗೆ ಗೊತ್ತಿದೆಯೋ ಬಂದು ಹೇಳಲಿ. ನಮ್ಮ ರಾಜ್ಯದಲ್ಲಿ ಪಂಡಿತರಿಗೇನು ಕೊರತೆಯೇ? ಅದು ನೀನಂದುಕೊಂಡಷ್ಟು ಸರಳ ಪ್ರಶ್ನೆಯಲ್ಲ ಯಶೋಧರ. ಆಯಿತು, ಆಗಲಿ, ನಾನು ಅಜ್ಞೆ, ಏನು ತಿಳಿಯದವಳು. ಆದರೆ ಒಂದು ವಿಚಾರ ಮಾತ್ರ ನನಗೆ ಚೆನ್ನಾಗಿ ಗೊತ್ತಿದೆ. ನೀನು ಅವಿವಾಹಿತನಲ್ಲ. ನಿನ್ನನ್ನೇ ನಂಬಿದ ಅನೇಕ ಜೀವಗಳಿಗೆ ನೋವುಂಟು ಮಾಡಿ ಹೊರಟು ಹೋಗುವುದು ಶೋಭೆ ತರತಕ್ಕದ್ದಲ್ಲ. ನಾನಂತೂ ಎಂದಿಗೂ ಒಪ್ಪಿಗೆ ಕೊಡಲಾರೆ. ನಾನು ಏರಿದ ದನಿಯಲ್ಲಿ ಭಾವೋದ್ವೇಗದಿಂದ ನುಡಿದೆ. ಆದರೆ ಸಿದ್ಧಾರ್ಥ ಉತ್ತರಿಸಲಿಲ್ಲ. ಅವನ ಆ ಮೌನದೊಳಗಿನ ಮಾತು ನನಗೆ ಕೇಳಿಸಲೇ ಇಲ್ಲ. ಆ ಒಂದು ಕ್ಷಣದಲ್ಲಿ ನಾವಿಬ್ಬರೂ ಸನಿಹದಲ್ಲಿ ಇದ್ದೂ ಇಲ್ಲವಾಗಿದ್ದೆವು. ಅಂದಿನ ರಾತ್ರಿ ಕಳೆದು ಬೆಳಗಾಯಿತು. ಎಂದಿನಂತೆಯೇ ಬಂಗಾರದ ರಥವನ್ನೇರಿ ಸೂರ್ಯದೇವ ದಯಮಾಡಿಸಿದ. ನಾನು ದಾಸಿಯನ್ನು ಕೂಗಿ ಕರೆದು ನನ್ನವನ ಬಗೆಗೆ ವಿಚಾರಿಸಿದೆ. ಮಹಾರಾಜರ ಒಡ್ಡೋಲಗದಲ್ಲಿ ಭಾಗವಹಿಸಿರುವುದಾಗಿ ತಿಳಿದು ಬಂದು ಮನಸ್ಸು ನಿರಾಳವಾಯಿತು.
ಏನೋ ಕೆಟ್ಟಗಳಿಗೆ. ಯುವರಾಜನ ಮನಸ್ಸು ತುಸು ವಿಚಲಿತವಾಗಿದ್ದಿರಬಹುದು. ಬದುಕಿನಲ್ಲಿ ಒಮ್ಮೆಯಾದರೂ ವೈರಾಗ್ಯ ಕಾಡದ ಮನುಷ್ಯ ಯಾರಿರುತ್ತಾರೆ? ಇನ್ನೂ ಭಯವಿರಲಾರದು. ಯಾವ ಮಾತ್ರಕ್ಕೂ ಅರಮನೆಯನ್ನು ತೊರೆಯಲು ಮಹಾರಾಜರು ತಮ್ಮ ಮಗನಿಗೆ ಅವಕಾಶ ಕೊಡಲಾರರು. ಪ್ರಾಣಪ್ರಿಯಳಾದ ನನ್ನ ಮನಸ್ಸನ್ನು ಧಿಕ್ಕರಿಸಿ ಹೋಗುವುದಂತೂ ಕುಸುಮ ಕೋಮಲ ಹೃದಯಿಯಾದ ಸಿದ್ಧಾರ್ಥನಿಗೆ ಖಂಡಿತ ಸಾಧ್ಯವಾಗಲಾರದು. ಹೀಗೆಂದು ನನಗೆ ನಾನೇ ತರ್ಕಿಸಿಕೊಂಡು ಸಮಾಧಾನಗೊಂಡೆ. ಆದರೆ ನನ್ನ ಈ ಅತಿ ಆತ್ಮವಿಶ್ವಾಸವೇ ನನಗೆ ಮುಳುವಾದೀತು ಎಂದು ಅರಿಯಲೇ ಇಲ್ಲ. ಒಂದರ ಮೇಲೊಂದರಂತೆ ದಿನಗಳು ಉರುಳತೊಡಗಿದವು. ಎಲ್ಲವೂ ಸಹಜವಾಗಿ ಸಾಗುತ್ತಿದೆ ಎಂದೇ ನಾನು ಭಾವಿಸಿದೆ. ಮುದ್ದು ಕಂದನ ಆರೈಕೆಯಲ್ಲಿ ಮೈಮರೆತ ನಾನು ಹೃದಯವಲ್ಲಭನ ಅಂತರಂಗವನ್ನು ಅರಿಯುವ ಗೊಡವೆಗೇ ಹೋಗಲಿಲ್ಲ. ಅಂದಿನ ಇರುಳಲ್ಲಿ ಅದೇಕೋ ರಾಹುಲನು ತುಂಬ ಅಳುತ್ತಿದ್ದುದರಿಂದ ನಾನು ನಿದ್ರಿಸುವುದು ಬಹಳ ತಡವಾಯಿತು. ಅನಂತರದ ನಿದ್ದೆಯೂ ಬಲು ಗಾಢ ನಿದ್ದೆ. ಎಚ್ಚರವಾದಾಗ ಬೆಳಕು ಮೂಡಿತ್ತು. ವಾಡಿಕೆಯಂತೆ ಕೈಯನ್ನು ಪಕ್ಕಕ್ಕೆ ಚಾಚಿದೆ. ನನ್ನ ಇನಿಯನನ್ನು ತಬ್ಬಿ ಶುಭ ಕೋರಬೇಕಿತ್ತು. ಆದರೆ ತಣ್ಣಗಿನ ಪಲ್ಲಂಗವಷ್ಟೇ ಸ್ಪರ್ಶಕ್ಕೆ ಸಿಲುಕಿ ದಿಗಿಲಾಯಿತು. ದಿಗ್ಗನೆ ಮೇಲೆದ್ದೆ. ಯುವರಾಜ, ಯುವರಾಜ ಎಂದು ಜೋರಾಗಿ ಕೂಗಿದೆ. ನನ್ನದೇ ದನಿ ಮತ್ತೆ ಕೇಳಿಸಿದಂತಾಯಿತೇ ವಿನಾ ಪ್ರತ್ಯುತ್ತರ ಬರಲಿಲ್ಲ. ಮತ್ತೆ ಮತ್ತೆ ಕೂಗಿದಾಗ ಎಚ್ಚೆತ್ತ ರಾಹುಲನು, ನನ್ನ ಮುದ್ದು ಕಂದ ರಾಹುಲನು ರಚ್ಚ ಹಿಡಿದು ಅಳತೊಡಗಿದ. ಅತ್ತಿತ್ತ ಹುಡುಕಿ ಬಂದ ದಾಸಿಯು ಗಾಬರಿಯಿಂದ, ಯುವರಾಜರು ಎಲ್ಲಿಯೂ ಕಾಣಿಸುತ್ತಿಲ್ಲ ಎಂದಳು. ಇಲ್ಲೇ ಎಲ್ಲೋ ಇರಬಹುದು ಎಂಬ ನನ್ನ ನಿರೀಕ್ಷೆ ಈಗ ಹಾರಿಹೋಯಿತು. ನಾನೇನು, ಅರಮನೆಯೇನು, ಇಡೀ ನಗರವೇ ಮಲಗಿದ್ದ ಅರ್ಧರಾತ್ರಿಯ ಸಮಯದಲ್ಲಿ ಸಿದ್ಧಾರ್ಥನು ಎಚ್ಚೆತ್ತು ನಮ್ಮೆಲ್ಲರನ್ನೂ ತೊರೆದು ಹೊರಟು ಹೋಗಿರುವನು ಎಂಬುದರಲ್ಲಿ ನನಗೆ ಯಾವ ಸಂದೇಹವೂ ಉಳಿಯಲಿಲ್ಲ. ದೇಹದ ಶಕ್ತಿಯೇ ಸೋರಿ ಹೋದಂತೆನಿಸಿತು. ಅಳುವ ಕಂದನನ್ನು ಅಲ್ಲಿಯೇ ಬಿಟ್ಟು ಮಹಾರಾಜರನ್ನು ಅರಸುತ್ತಾ ನಾನು ಹೊರಗೋಡಿ ಬಂದೆ. ದಾಸಿಯೊಡನೆ ಸಂದೇಶ ಮುಟ್ಟಿಸಬಹುದೆಂಬ ಯೋಚನೆಯೂ ಆ ಕ್ಷಣದಲ್ಲಿ ನನಗೆ ಹೊಳೆಯಲಿಲ್ಲ. ಮಹಾರಾಜ ಎಂದು ಕೂಗುತ್ತಾ ಓಡಿದೆ. ಅವರ ಪದತಲದಲ್ಲಿ ಕುಸಿದು ಕುಳಿತು ಅಳತೊಡಗಿದೆ. ಅವರು ನನ್ನನ್ನು ವಾತ್ಸಲ್ಯದಿಂದ ಹಿಡಿದೆಬ್ಬಿಸಿದರು. ಮಗು, ಮೊದಲು ಅಳು ನಿಲ್ಲಿಸು, ಆಮೇಲೆ ವಿಷಯ ಹೇಳುವೆಯಂತೆ. ರಾಜ ಕುಟುಂಬಕ್ಕೆ ಸೇರಿದವರು ಯಾವ ಕಾರಣಕ್ಕೂ ಯಾವ ಸಂದರ್ಭದಲ್ಲೂ ಸಂಯಮವನ್ನು ಮೀರಬಾರದು ಎಂದರು. ಆದರೆ ಸಿದ್ಧಾರ್ಥನ ನಿರ್ಗಮನದ ವಿಚಾರ ಮಹಾರಾಜರನ್ನು ಧೃತಿಗೆಡಿಸಿತು. ಅರೆಗಳಿಗೆಯಲ್ಲಿ ಇಡೀ ಅರಮನೆಯೇ ಅಲ್ಲಕಲ್ಲೋಲಗೊಂಡಿತು. ಮಹಾರಾಜರ ಪಾದದ ಬಳಿ ಕುಸಿದು ಕುಳಿತು ಕೈ ಮುಗಿದು ಕಣ್ಣೀರು ಸುರಿಸುತ್ತಾ, ಚೆನ್ನ ತಪ್ಪೊಪ್ಪಿಕೊಂಡ. ಸಾರಥಿ ಚೆನ್ನ ಎಂದರೆ ಸಿದ್ಧಾರ್ಥನ ರಥದ ಸಾರಥಿ. ಅವನೇ ಆ ದಿನವೂ ಯುವರಾಜರನ್ನು ನಗರ ಸಂಚಾರಕ್ಕೆ ಕೊಂಡೊಯ್ದವನು. ನಿನ್ನೆ ರಾತ್ರಿಯೂ ಅವನೇ ಸಿದ್ಧಾರ್ಥನನ್ನು ದೂರ, ಬಲು ದೂರ ಬಿಟ್ಟು ಬಂದವನು. ಇದೇ ಕೈಯಿಂದಲೇ ರಥವನ್ನು ನಡೆಸುತ್ತಾ ಕುಮಾರನನ್ನು ಕಾಡಿನಲ್ಲಿ ಬಿಟ್ಟು ಬಂದೆನು ಎಂದ ಚೆನ್ನ. ಚೆನ್ನನೆಂದರೆ ಸಿದ್ಧಾರ್ಥನಿಗೆ ಬಲು ಪ್ರೀತಿ, ಅದಕ್ಕಿಂತ ಹೆಚ್ಚಿನ ವಿಶ್ವಾಸ. ಚೆನ್ನನಿಗೂ ಅಷ್ಟೇ. ಯುವರಾಜನನ್ನು ಕಂಡರೆ ಬಲು ಅಕ್ಕರೆ. ಅವನು ಏನು ಕೆಲಸ ಹೇಳಿದರೂ ತಲೆಯಲ್ಲಿ ಇಟ್ಟು ನಡೆಸಿಕೊಡುವವನು. ಯಾಕೆ, ಏನು, ಎತ್ತ ಎಂದು ಕೂಡ ಕೇಳಲಾರ. ಈಗಲೂ ಹಾಗೆಯೇ ಆಯಿತು. ಮಧ್ಯರಾತ್ರಿಯಲ್ಲಿ ಎಬ್ಬಿಸಿ ರಥ ಹೊಡೆಯುವಂತೆ ಚಿಕ್ಕ ಒಡೆಯನಿಂದ ಆದೇಶ ಬಂತು. ಅಚ್ಚರಿಯಾದರೂ ಪ್ರಶ್ನೆ ಹಾಕುವುದು ಉದ್ದಟತನವೆಂದು ಭಾವಿಸಿ ಅವನು ವಿಧೇಯನಾದ. ಕೆಲವೇ ದಿನಗಳ ಹಿಂದೆ ನಡೆದಿದ್ದ ನಗರ ಸಂಚಾರವು ಇಂಥ ವಿಪರೀತ ಪರಿಣಾಮ ಬೀರುವುದೆಂಬ ಕಲ್ಪನೆಯೂ ಅವನಲ್ಲಿ ಇರಲಿಲ್ಲ. ಆದರೆ ಹೋಗುತ್ತಾ ಸಿದ್ಧಾರ್ಥನು ತನ್ನ ಮನದ ಇಂಗಿತವನ್ನು ಚೆನ್ನನಿಗೆ ತಿಳಿಸಿದ. ತನ್ನ ತಂದೆ ತಾಯಿ ಮತ್ತು ಯಶೋಧರೆಯನ್ನು ಒಪ್ಪಿಸುವುದು ಅಸಾಧ್ಯ, ಆದುದರಿಂದ ಹೀಗೆ ಮಧ್ಯರಾತ್ರಿಯಲ್ಲಿ ಎದ್ದು ಬರಬೇಕಾಯಿತು ಎಂದು ತಿಳಿಸಿದ. ಈ ಮಾತನ್ನು ಆಲಿಸಿ ಗರ ಬಡಿದವನಂತಾದ ಚೆನ್ನ ಗಕ್ಕನೆ ರಥವನ್ನು ನಿಲ್ಲಿಸಿದ. ಹೀಗೆ ಯಾರಿಗೂ ಹೇಳದೆ ಹೋಗಬಾರದೆಂದು ಒಡೆಯನ ಕಾಲಿಗೆ ಬಿದ್ದು ಪರಿಪರಿಯಾಗಿ ಅಂಗಲಾಚಿದ.
ಆ ದೈನ್ಯತೆಗೆ ಹೆಚ್ಚಿನ ಅವಕಾಶವನ್ನೇ ಕೊಡದೆ ಸಿದ್ಧಾರ್ಥನು ಚೆನ್ನನನ್ನು ಲಘುಬಗನೆ ಮೇಲೆತ್ತಿ ಪ್ರೇಮದಿಂದ ಆಲಿಂಗಿಸಿ ತನ್ನ ನಿರ್ಧಾರವನ್ನು ಬದಲಿಸಲು ಸಾಧ್ಯವೇ ಇಲ್ಲವೆಂಬುದನ್ನು ಸ್ಪಷ್ಟಪಡಿಸಿದ. ನಿರ್ವಾಹವಿಲ್ಲದೆ ಸ್- ಚೆನ್ನ ಚೆನ್ನ ಯುವರಾಜನನ್ನು ವನದಲ್ಲಿ ಒಂಟಿಯಾಗಿ ಬಿಟ್ಟು ಹಿಂದಿರುಗಿ ಬಿಟ್ಟ. ಈಗ ಹೇಳಿದ, ಪ್ರಭು, ನೀವು ಏನು ಶಿಕ್ಷೆ ಬೇಕಾದರೂ ಅನುಗ್ರಹಿಸಿರಿ, ಅನುಭವಿಸಲು ಸಿದ್ಧನಾಗಿರುವೆ. ನಾನು ವೃದ್ಧನಾಗುತ್ತಾ ಇರುವೆ, ಬದುಕುವ ಇಚ್ಛೆ ಸತ್ತು ಹೋಗಿದೆ ಎಂದು ಚೆನ್ನನು ಪ್ರಲಾಪಿಸಿದ. ಆದರೆ ಆ ಸಂದರ್ಭದಲ್ಲೂ ಮಹಾರಾಜರು ವಿವೇಕವನ್ನು ಕಳೆದುಕೊಳ್ಳಲಿಲ್ಲ. ಚೆನ್ನನಿಗೆ ಶಿಕ್ಷೆ ನೀಡುವುದರಿಂದ ಯಾವ ಪ್ರಯೋಜನವೂ ಇಲ್ಲ ಎಂಬುದನ್ನು ಅವರು ಬಲ್ಲರು. ತಕ್ಷಣವೇ ಸಿದ್ಧಾರ್ಥನನ್ನು ಕರೆತರಲು ಚಾರರನ್ನು ಅಟ್ಟಿದರು. ಚೆನ್ನನೇ ಆ ಚಾರರಿಗೆ ಮಾರ್ಗದರ್ಶಕನಾದ. ಆದರೆ ಹಾಗೆ ಹೋದವರು ಬರಿಗೈಯಲ್ಲಿ ಹಿಂದಿರುಗಲು ಹೆಚ್ಚು ಸಮಯ ಬೇಕಾಗಲಿಲ್ಲ. ಧೃತಿಗೆಡದ ಮಹಾರಾಜರು ತಾವೇ ಖುದ್ದಾಗಿ ಮಗನ ಬಳಿಗೆ ಹೋದರು. ಕಲ್ಲು ಕರಗುವಂತೆ ಪರಿಪರಿಯಾಗಿ ಬೇಡಿಕೊಂಡರು. ಆದರೆ ಬೆಣ್ಣೆ ಹೃದಯದ ಸಿದ್ಧಾರ್ಥ ಈಗ ಕರಗಲಿಲ್ಲ. ಸೋತ ಹೆಜ್ಜೆಯೊಡನೆ ಮಹಾರಾಜರು ಹಿಂದಿರುಗಬೇಕಾಯಿತು. ನನ್ನ ಕ್ಷಮಿಸು ಮಗಳೇ ಎಂದು ಅವರು ನುಡಿದಾಗ ಅವರ ಒಡಲಿನ ನೋವು ನನ್ನ ಮನ ತಟ್ಟಿತು. ನನ್ನಲ್ಲಿ ಮಾತುಗಳಿರಲಿಲ್ಲ. ಮಹಾರಾಜರೇ ಯಾಚಿಸಿದರು, ಒಂದು ಬಾರಿ ನೀನು ಪ್ರಯತ್ನಿಸುವೆಯಾ ಮಗು? ನಾನು ಇಲ್ಲವೆನ್ನುವಂತೆ ತಲೆ ಆಡಿಸಿದೆ. ಅದರಿಂದ ಯಾವ ಪ್ರಯೋಜನವೂ ಇಲ್ಲ ಎಂಬುದು ನನಗೆ ಮನದಟ್ಟಾಗಿತ್ತು. ವಾಸ್ತವವಾಗಿ ಯುವರಾಜನ ನಿರ್ಗಮನ ಎಂಬುದು ನನ್ನ ಸ್ವಾಭಿಮಾನಕ್ಕೆ ಬಿದ್ದ ಕೊಡಲಿಯೇಟೇ ಆಗಿತ್ತು. ನನ್ನ ಸೌಂದರ್ಯ ಅವನನ್ನು ಹಿಡಿದಿಡಲಿಲ್ಲ, ನನ್ನ ಒಲವು ಅವನನ್ನು ಬಂಧಿಸಲಿಲ್ಲ. ಅವನ ನಿರ್ಧಾರದ ಎದುರು ನನ್ನ ತಾಯ್ತನವೂ ಸೋತು ಹೋಗಿತ್ತು. ಮಹಾರಾಜರು ತಮಗೆ ತಾವೇ ಎಂಬಂತೆ ನುಡಿದರು. ಬೆಳಗುವ ಸೂರ್ಯನನ್ನು ಬೊಗಸೆಯಲ್ಲಿ ಬಂಧಿಸಲು ಯತ್ನಿಸಿದೆವು, ಸೋತೆವು. ಸೋತೆವು. ನಾನು ಉತ್ತರಿಸಲಿಲ್ಲ. ನನಗೆ ಇಡೀ ಪ್ರಪಂಚವೇ ನೀರಸವಾಗಿ ತೋರತೊಡಗಿತು. ಆಹಾರ, ಅಲಂಕಾರ, ಆಪ್ತ ಜನರ ಒಡನಾಟ ಯಾವುದೂ ಬೇಡವೆನಿಸಿತು. ಸೋಲಿನ ಭಾವ ಹೆಜ್ಜೆ ಹೆಜ್ಜೆಗೂ ನನ್ನನ್ನು ಕುಗ್ಗಿಸುತ್ತಿತ್ತು. ನಾನೋರ್ವ ಪರಿತ್ಯಕ್ತೆ ಎಂಬ ಅನಿಸಿಕೆಯೇ ಗಾಢವಾಗತೊಡಗಿತ್ತು. ಬದುಕಿನ ಕೊನೆಯವರೆಗೂ ಆಸರೆಯಾಗುವೆ ಎಂಬ ವಚನವಿತ್ತು. ಅಗ್ನಿಸಾಕ್ಷಿಯಾಗಿ ಕೈ ಹಿಡಿದ ಪತಿಯು ನನ್ನನ್ನು ತ್ಯಜಿಸಿ ಹೊರಟು ಹೋಗಿದ್ದನು. ಇನ್ನು ಬದುಕಿ ಪ್ರಯೋಜನವಾದರೂ ಏನು? ಪ್ರಾಣತ್ಯಾಗ ಮಾಡಿಬಿಡಲೇ ಎಂಬ ಯೋಚನೆ ಕೆಲವೊಮ್ಮೆ ಉಂಟಾಗುತ್ತಿತ್ತು. ಆದರೆ ಪುಟ್ಟ ಕಂದ ರಾಹುಲನು ನನ್ನನ್ನು ಕಟ್ಟಿಹಾಕುತ್ತಿದ್ದನು. ಒಬ್ಬ ತಂದೆ ತನ್ನ ಮಗುವನ್ನು ನಡುದಾರಿಯಲ್ಲಿ ಕೈಬಿಡಬಲ್ಲ, ಆದರೆ ತಾಯಿ ತಾಯಿ ಹಾಗೆ ಮಾಡಬಲ್ಲಳೆ? ಹಗಲಿರುಳು ಸಿದ್ಧಾರ್ಥನ ನೆನಪೇ ಕಾಡತೊಡಗಿತು. ಆದರೆ ಆ ನೆನಪಿನಲ್ಲಿ ನಲಿವಿರಲಿಲ್ಲ, ನೋವಿತ್ತು. ಹರ್ಷವಿರಲಿಲ್ಲ, ಹತಾಶೆ ಇತ್ತು. ಸುಖದ ಸುಳಿವೇ ಇಲ್ಲದ ದುಃಖವಿತ್ತು. ಬರೇ ದುಃಖ ಅಲ್ಲ, ದುಃಖ ಸಾಗರ. ಲಕ್ಷ್ಮಣನಿಲ್ಲದ ಊರ್ಮಿಳೆ ಓರ್ವ ತಪಸ್ವಿನಿಯಂತೆ ಕಾಲ ಕಳೆದಳಂತೆ. ಪಾಪ, ಅವಳ ನೋವು ಅವಳದು. ಆದರೆ ನಾನು ಊರ್ಮಿಳೆಯಲ್ಲ. ವಿರಹಾಗ್ನಿಯು ಅಹೋರಾತ್ರಿ ನನ್ನನ್ನು ಕಾಡಿಸುತ್ತಾ ಇರುವಾಗ ಹೇಗೆ ಸನ್ಯಾಸಿನಿಯಂತೆ ಇರಲಿ? ಸಿದ್ಧಾರ್ಥನನ್ನು ಕ್ಷಮಿಸುವುದು ನನ್ನಿಂದ ಸಾಧ್ಯವಾಗಲೇ ಇಲ್ಲ. ನೆನೆದಷ್ಟು ನೆತ್ತಿ ಬಿಸಿಯೇರುತ್ತಿತ್ತು. ಮನಸ್ಸು ಕಹಿಯಾಗುತ್ತಿತ್ತು. ಪ್ರೇಮವು ದ್ವೇಷವಾಗಿ ಬದಲಾಗುತ್ತಿತ್ತು. ನಾನು ಎಣಿಸುತ್ತಿದ್ದೆ, ಪತಿಯ ಕರ್ತವ್ಯ ಏನು ಎಂಬುದನ್ನು ಸಿದ್ಧಾರ್ಥ ಮರೆತು ಬಿಟ್ಟ. ಓರ್ವ ಸಾಮಾನ್ಯ ಪ್ರಜೆಗೆ ಇರಬಹುದಾದ ಬದ್ಧತೆ ಅವನಲ್ಲಿ ಇಲ್ಲವಾಯಿತು. ಆದರೆ ಅರಮನೆಯ ಸುಖದ ಸುಪ್ಪತ್ತಿಗೆಯಲ್ಲಿ ಕಾಲ ಕಳೆಯುತ್ತಿದ್ದವನು ಎಷ್ಟು ದಿನ ತಾನೇ ಬಿಸಿಲು ಮಳೆಯಲ್ಲಿ ಬವಣೆಯನ್ನು ಹೊರಬಲ್ಲನೋ? ಯೌವನದ ಆಸೆಗಳನ್ನು ಹತ್ತಿಕ್ಕಿ ದುಃಖಕ್ಕೆ ಕಾರಣವನ್ನು ಅರಸಬಲ್ಲನೆ ನನ್ನ ಸಿದ್ಧಾರ್ಥ? ಎಲ್ಲ ಸುಳ್ಳು. ವಸ್ತುವಿನದಾಗಲಿ ವ್ಯಕ್ತಿಯದಾಗಲಿ ಬೆಲೆ ತಿಳಿಯುವುದು ಕಳೆದುಕೊಂಡಾಗಲೇ ಅಲ್ಲವೇ? ಸ್ವಲ್ಪ ದಿನ ಕಳೆದರೆ ಅವನೇ ಮರಳಿ ಬಂದಾನು. ನನ್ನ ಕಾಲ ಬುಡದಲ್ಲಿ ಕುಳಿತು ಪ್ರೇಮ ಭಿಕ್ಷೆ ಬೇಡಿಯಾನು. ಆಗ
ಚೆನ್ನಾಗಿ ಸತಾಯಿಸಿಯೇ ಒಪ್ಪಿಕೊಳ್ಳಬೇಕು. ಅಲ್ಲ, ಸತಾಯಿಸಿ ಅವನನ್ನು ಒಪ್ಪಿಸಿಕೊಳ್ಳಬೇಕು. ಸತಿ ಎಂದರೆ ಸದರವಾಯ್ತಲ್ಲವೇ? ಸರಿಯಾಗಿಯೇ ಪಾಠ ಕಲಿಸಬೇಕು. ಇಂಥ ಕಲ್ಪನೆ ನಿಜಕ್ಕೂ ನನಗೆ ಖುಷಿ ನೀಡುತ್ತಿತ್ತು. ಆ ಭ್ರಾಮಕ ಖುಷಿಯಲ್ಲಿಯೇ ನಾನು ದಿನ ಕಳೆಯತೊಡಗಿತೆ. ಸಿದ್ಧಾರ್ಥನನ್ನು ಕಾಣಲು ನಾನು ಹೋಗಲಿಲ್ಲ ನಿಜ, ಆದರೆ ಅವನ ಬಗೆಗೆ ಮಾಹಿತಿ ಸಂಗ್ರಹಿಸುತ್ತಿದ್ದೆ. ಅದಕ್ಕಾಗಿಯೇ ನಿಯಮಿತರಾದ ನನ್ನ ಖಾಸಗಿ ಸೇವಕರಿದ್ದರು. ನನ್ನ ಸಿದ್ಧಾರ್ಥನು ನಗರ, ಗುಡ್ಡ, ಬೆಟ್ಟ, ಕಾಡು ಎಂಬ ತಾರತಮ್ಯವಿಲ್ಲದೆ ಏಕಾಂಗಿಯಾಗಿ ಅಲೆಯುತ್ತಿದ್ದನು. ಕಂಡ ಬೈರಾಗಿಗಳ ಕಾಲು ಹಿಡಿದು ಬದುಕಿನ ರಹಸ್ಯವನ್ನು ಅರಿಯಲು ಯತ್ನಿಸುತ್ತಿದ್ದನು. ಅವನಿಗೆ ಅನ್ನ ಅರಿವೆಯ ಆಸೆ ಹಿಂದಾಯಿತು. ಹಗಲು ಇರುಳಿನ ಹಂಗು ದೂರವಾಯಿತು. ಬಿಸಿಲು, ಮಳೆ, ಗಾಳಿಗಳು ವ್ಯತ್ಯಾಸ ಕಳೆದುಕೊಂಡವು. ಆದರೂ ಹುಡುಕಾಟ ನಿಲ್ಲಲಿಲ್ಲ. ನನ್ನ ನಿರೀಕ್ಷೆಯ ಬೀಜಗಳು ಮಾತ್ರ ಮೊಳಕೆಯೊಡೆಯದೆಯೇ ಸಾಯತೊಡಗಿದವು. ಸಿದ್ಧಾರ್ಥನ ಬವಣೆಯ ಒಂದೊಂದು ಕಥೆಯು ನನ್ನೆದೆಯನ್ನು ಕೊಯ್ಯುತ್ತಿತ್ತು, ಗರಗಸದಂತೆ ಕೊಯ್ಯುತ್ತಿತ್ತು. ಆದರೂ ನಾನು ಸೋಲೊಪ್ಪಿಕೊಳ್ಳಲು ತಯಾರಾಗಲಿಲ್ಲ. ನಾನು ಒಳಗೊಳಗೇ ನೋಯುತ್ತಿದ್ದೆ, ನವೆಯುತ್ತಿದ್ದೆ. ಕೃಷ್ಣನ ರಾಧೆಯಂತೆ ಚಿರವಿರಹಿಯಾದೆ ಎಂಬ ಭಯದಿಂದ ನಡುಗುತ್ತಿದ್ದೆ. ಆದರೂ ಕಾಯುವುದನ್ನು ನಿಲ್ಲಿಸಲಿಲ್ಲ. ನಾನು ಶಬರಿಯಾದೆ. ಒಂದೊಂದಾಗಿ ವರ್ಷಗಳು ಕಳೆಯುತ್ತಿದ್ದವು. ನನ್ನ ಪಾಲಿಗೆ ಯಾವ ನಾವೀನ್ಯತೆಯನ್ನೂ ತಾರದೆಯೇ ಕಳೆಯುತ್ತಾ ಇದ್ದವು ವರ್ಷಗಳು. ವಸಂತ ಮಾಸದಲ್ಲಿ ಮಾಮರದ ಮೇಲೆ ಕುಳಿತು ಸ್ವರಗೈಯುವ ಕೋಗಿಲೆಯ ಕಂಠ ಈಗ ರಸಹೀನವಾಗತೊಡಗಿತು. ಸಿದ್ಧಾರ್ಥನು ಅಲೆದಾಟವನ್ನು ಬಿಟ್ಟು ವೃಕ್ಷವೊಂದರ ಕೆಳಗೆ ಕುಳಿತು ಧ್ಯಾನಮಗ್ನನಾಗಿರುವ ಸುದ್ದಿ ಬಂತು. ಒಮ್ಮೆ ಒಮ್ಮೆ ಹೋಗಿ ನೋಡಿಬಿಡಲೆ ನನ್ನ ಸ್ವಾಮಿಯನ್ನು, ನನ್ನ ಜೀವದ ಜೀವವನ್ನು ನೋಡಿಬಿಡಲೆ ಒಮ್ಮೆ ಎಂದೊಮ್ಮೆ ಮನಸ್ಸು ಹಂಬಲಿಸಿತು, ಹೊಯ್ದಾಡಿತು. ಆದರೆ ಅವನಿಗಿಲ್ಲದ ತುಡಿತ ನನಗೇಕೆ ಎನಿಸಿ ಮನಸ್ಸನ್ನು ಕಲ್ಲು ಮಾಡಿಕೊಂಡೆ. ಅಂದು ಒಂದು ದಿನ ನನ್ನ ಸೇವಕರು ಅರುಹಿದ ಸುದ್ದಿ ನನಗೆ ಸಂತಸ ನೀಡಲಿಲ್ಲ. ನಿಜಕ್ಕೂ ನಾನೆಷ್ಟು ಸ್ವಾರ್ಥಿಯಾಗಿದ್ದೆ. ವೈಶಾಖ ಬುದ್ಧ ಪೂರ್ಣಿಮೆಯ ದಿನ ಸಿದ್ಧಾರ್ಥನಿಗೆ ಜ್ಞಾನೋದಯವಾಗಿ ಅವನು ಬುದ್ಧನಾದ ಎಂಬ ವಿಚಾರವು ನನಗೆ ಕರ್ಣಾನಂದಕರವಾಗಲಿಲ್ಲ. ಬದಲು ನಿರಾಶೆಯ ಅಗ್ನಿ ಪರ್ವತವೇ ಸಿಡಿದಂತಾಯಿತು. ಸರಿಯಾಗಿ 6 ವರ್ಷಗಳ ಹಿಂದೆ ಸುತ್ತಲೂ ಗಾಢಾಂಧಕಾರ ಹಬ್ಬಿದ್ದ ನಡು ಇರುಳಿನಲ್ಲಿ ಸಿದ್ಧಾರ್ಥ ಸುಖ ಭೋಗಗಳನ್ನೆಲ್ಲ ಎಡಕಾಲಿನಲ್ಲಿ ಒದ್ದು ಹೊರಟು ಹೋಗಿದ್ದ. ಆಗ ಅವನಿಗೆ 29ರ ಯೌವನ. ಇಂದು ಅವನು 35ರ ಪ್ರಬುದ್ಧನಷ್ಟೇ ಅಲ್ಲ, ಆತ್ಮ ಸಾಕ್ಷಾತ್ಕಾರಗೊಳಿಸಿಕೊಂಡ ಗೌತಮ ಬುದ್ಧನೂ ಹೌದು. ಕೇವಲ 6 ವಾರಗಳ ಕಾಲ ಆಹಾರ ಮತ್ತು ನಿದ್ರಾ ರಹಿತನಾಗಿ ಗಯಾ ಎಂಬಲ್ಲಿ ಅರಳಿ ವೃಕ್ಷದ ಕೆಳಗೆ ಕುಳಿತು ಕಠಿಣ ತಪಸ್ಸು ಮಾಡಿದ ನಂತರ ಸತ್ಯ ದರ್ಶನವಾಯಿತಂತೆ. ಮುಂದೆ ಆ ವೃಕ್ಷವು ಬೋಧಿ ವೃಕ್ಷವೆಂದೇ ಪ್ರಸಿದ್ಧವಾಯಿತು. ಊರು ಬುದ್ಧಗಯ ಆಯಿತು. ಜನಸಾಮಾನ್ಯರು ಅಂತಿರಲಿ, ಮೌರ್ಯ ಚಕ್ರವರ್ತಿ ಬಿಂಬಸಾರನೂ ಕೂಡ ಬುದ್ಧನ ಪದತಲದಲ್ಲಿ ಕುಳಿತು ಉಪದೇಶಗೊಂಡು ಧನ್ಯತೆಯನ್ನು ಅನುಭವಿಸಿರುವನಂತೆ. ಯಜ್ಞ ಯಾಗಗಳ ಜಟಿಲತೆ ಇಲ್ಲ, ಜಾತಿ ನೀತಿಯ ಭೀತಿ ಇಲ್ಲ, ಬಡವ ಬಲ್ಲಿದನೆಂಬ ಭೇದವಿಲ್ಲ. ಎಲ್ಲರಿಗೂ ಸಮಪಾಲು, ಎಲ್ಲರಿಗೂ ಸಮದರ್ಶನ, ಮೋಕ್ಷ ಮಾರ್ಗದ ಸರಳ ಸಾಧ್ಯತೆಗಳು. ಮೋಕ್ಷವೆಂಬುದು ಸತ್ತ ಮೇಲಿನ ಸ್ವರ್ಗವಲ್ಲ, ಸುಖ ದುಃಖಕ್ಕೆ ಅತೀತವಾಗಿ ಮನಸ್ಸನ್ನು ಕೊಂಡೊಯ್ಯುವುದೇ ಮೋಕ್ಷ. ಆಸೆಯೇ ದುಃಖಕ್ಕೆ ಕಾರಣ, ಆಸೆಯನ್ನು ತ್ಯಜಿಸುವುದೇ ಸುಖದ ಸೋಪಾನ. ಅನಾರೋಗ್ಯ, ಮುಪ್ಪು, ಸಾವು ಇವೆಲ್ಲ ಬದುಕಿನ ಅನಿವಾರ್ಯಗಳು. ಯಾವುದು ಅನಿವಾರ್ಯವೋ ಅವುಗಳನ್ನು ನಿರ್ಲಿಪ್ತವಾಗಿ ಸ್ವೀಕರಿಸಬೇಕು. ಆಲಿಸುವುದಕ್ಕೇನೋ ಬಹಳ ಸೊಗಸಾಗಿಯೇ ಇದೆ, ಆದರೆ ಅನುಸರಿಸುವುದಕ್ಕೆ? ಬುದ್ಧನು ಅಹಿಂಸಾ ಮಾರ್ಗವನ್ನು ಬೋಧಿಸುತ್ತಾ ಊರಿಂದ ಊರಿಗೆ ಸಂಚರಿಸುತ್ತಲೇ ಇರುವನು.
ಸತ್ಯಪದದ ಸರಳ ಸೂತ್ರಗಳನ್ನು ತಿಳಿಸುತ್ತಾ ಮುನ್ನಡೆಯುತ್ತಿರುವನು. ಬೋಧಗಯ, ವಾರಣಾಸಿ, ರಾಜಗೃಹ, ಶ್ರಾವಸ್ತಿ, ಲಿಚ್ಚವಿ ಇನ್ನೂ ಮುಂತಾದ ಅನೇಕ ರಾಜ್ಯಗಳಲ್ಲಿ ದಣಿವರಿಯದ ಸಂಚಾರ, ನುಡಿದಂತೆ ನಡೆಯುವ, ಸ್ವತಃ ಅತ್ಯಂತ ಸರಳ ಬದುಕನ್ನು ನಡೆಸುವ ಬುದ್ಧನ ಉಪದೇಶಕ್ಕೆ ಮರುಳಾಗದವರೇ ಇಲ್ಲವಂತೆ. ಒಂದು ಕಾಲದಲ್ಲಿ ರಾಜಭೋಗವನ್ನು ಅನುಭವಿಸುತ್ತಿದ್ದವನ ಕೈಯಲ್ಲಿ ಇಂದು ಭಿಕ್ಷಾ ಪಾತ್ರೆ. ಆದರೆ ಅವನೀಗ ಏನೂ ಇಲ್ಲದವನಾಗಿಯೂ ಎಲ್ಲವನ್ನೂ ಪಡೆದವನು. ಭೂಮಂಡಲದ ಯಾವ ಕುಬೇರನೂ ಸಿರಿವಂತಿಕೆಯಲ್ಲಿ ಅವನನ್ನು ಸರಿಗಟ್ಟಲಾರ. ಅವನು ಸಚ್ಚಿದಾನಂದನು. ಅಷ್ಟೇ ಅಲ್ಲ, ತನ್ನ ಒಡನಾಟಕ್ಕೆ ಬಂದವರಿಗೆಲ್ಲ ಆನಂದವನ್ನು ಹಂಚುವವನು. ಆನಂದಕ್ಕಿಂತಲೂ ಐಶ್ವರ್ಯ ಬೇರೆ ಏನಿದೆ? 4 ದೆಸೆಗಳಿಂದಲೂ ಇಂಥ ಸುದ್ದಿಗಳೇ ಬಂದರೂ ನಾನು ಅದನ್ನು ನಂಬಲಾರೆ. ನಾನು ಯಶೋಧರೆ. ಹೌದೇ? ಇದು ನಿಜವೇ? ಇದು ನಿಜವೇ? ಹೇಗೆ ನಂಬಲಿ? ಸಿದ್ಧಾರ್ಥ ಗೆದ್ದಿದ್ದಾನೆ ಮತ್ತು ನಾನು ಸೋತಿದ್ದಾನೆ. ನಾನು ಸೋತಿದ್ದೇನೆ. ಇಂಥ ಕಹಿ ಸತ್ಯವನ್ನು ಒಪ್ಪಿಕೊಳ್ಳುವುದಾದರೂ ಹೇಗೆ? ಅಥವಾ ನನ್ನ ಸ್ವಾಮಿಯ ಗೆಲುವೇ ನನ್ನ ಗೆಲುವು ಎಂದು ಭಾವಿಸುವ ಹೃದಯ ನನ್ನಲ್ಲಿ ಇಲ್ಲ. ಗೌತಮ ಬುದ್ಧನಿಗೆ ಈಗ ಪೂರ್ವಾಶ್ರಮದ ನೆನಪು ಇದೆಯೋ ಇಲ್ಲವೋ ಅಳಿದೇ ಹೋಗಿರಬಹುದು. ಇದ್ದರೂ ಪ್ರಯೋಜನ ಏನು? ಅವನು ಇಂದು ನನ್ನವನಾಗಿಯಂತೂ ಉಳಿದಿಲ್ಲವಲ್ಲ. ತತ್ವಬೋಧನೆಗೈಯುತ್ತಾ ಕಾಲ್ನಡಿಗೆಯಲ್ಲಿಯೇ ಎಲ್ಲಿಂದೆಲ್ಲಿಗೋ ಸಂಚರಿಸುವ ಗೌತಮ ಬರಬಹುದೇ ಕಪಿಲವಸ್ತುವಿಗೆ, ತನ್ನ ತಾಯ್ನಾಡಿಗೆ? ಕರೆಸಬಹುದೇ ತನ್ನ ಬಳಿಗೆ, ತನ್ನಂತರಂಗದ ಒಳಗೆ? ಅಯ್ಯೋ ಅಯ್ಯೋ, ಎಂಥ ಹುಚ್ಚು ನಿರೀಕ್ಷೆ ಇನ್ನೂ ಈ ಮೂರ್ಖ ಎದೆಯೊಳಗೆ! ಎಂದಿಗೂ ಮುಗಿಯದ ತಮಸ್ಸನ್ನು ನನ್ನೆಡೆಗೆ ಎರಚಿ ಎದ್ದು ಹೋದವನ ಬಳಿಗೆ ಕರೆದರೂ ಹೋಗಬೇಕೆ? ಇನ್ನೊಮ್ಮೆ ಬಿಟ್ಟು ಹೋಗುವವನ ದಿಟ್ಟಿ ಸಂಧಿಸಿ ಫಲವೇನು? ಸುಮಂಗಲಿಯಾಗಿದ್ದೂ ವಿಧವೆಯ ಪಾಡಾಯಿತು. ಎಂದೆಂದಿಗೂ ಪೂರ್ಣಗೊಳ್ಳದ ಅಪೂರ್ಣತೆ. ಬದುಕಿರುವವರೆಗೂ ಈ ದುಃಖವನ್ನು ನಾನೇ ಭರಿಸಬೇಕಿದೆ. ಏಕಾಂತದಲ್ಲಿ ನಾನು ನಿಟ್ಟುಸಿರಿಟ್ಟೆ. ಇತ್ತೀಚೆಗಂತೂ ನಿಟ್ಟುಸಿರೇ ನನ್ನ ನಿತ್ಯ ಸಂಗಾತಿ. ನಮ್ಮದು ವಿರಸ ದಾಂಪತ್ಯವಾಗಿದ್ದರೆ ಮರೆತು ಬಿಡಬಹುದಿತ್ತು. ಆದರೆ ಸ್ವರ್ಗವನ್ನೇ ಸೂರೆಗೊಂಡಂತೆ ಪ್ರೇಮದಮೃತಪಾನ ಮಾಡಿಸಿದವನನ್ನು ಮರೆಯುವುದಾದರೂ ಹೇಗೆ ಹೇಳಿ? ಹೇಗೆ ಮರೆಯುವುದು? ಎಂಥ ವಿಚಿತ್ರ! ಅಂದಿನ ಸುಖವೇ ಇಂದಿನ ದುಃಖವಾಗಿ ಕಾಡುತ್ತಿದೆ. ನನ್ನೊಡಲಿನಲ್ಲಿ ಅಶಾಂತಿಯ ಅಗ್ನಿ ಪರ್ವತ ತಿಳಿಯುತ್ತಿದ್ದರೂ ಶಾಂತ ಮುಖಮುದ್ರೆಯೊಡನೆ ನಾನು ನಿಂತಿದ್ದೆ. ಚಿಕ್ಕಂದಿನಿಂದಲೂ ಅಷ್ಟೇ ನೋವನ್ನು ಹಂಚಿಕೊಳ್ಳುವುದನ್ನು ನಾನು ಕಲಿಯಲಿಲ್ಲ. ಗವಾಕ್ಷಿಯ ಬಳಿ ನಿಂತು ಮೂಡುತ್ತಿದ್ದ ಸೂರ್ಯನನ್ನು ಸುಮ್ಮನೇ ನೋಡುತ್ತಿದ್ದವಳ ಬಳಿಗೆ ನನ್ನ ಆಪ್ತ ಸೇವಕಿ ಓಡುತ್ತಾ ಬಂದಳು. ಅವಳ ಮುಖದಲ್ಲಿ ಉದ್ವೇಗ ಇತ್ತು. ಓಡಿ ಬಂದುದರಿಂದಲೋ ಏನೋ ಏದುಸಿರು ಬಿಡುತ್ತಿದ್ದಳು. ಆ ಸ್ಥಿತಿಯಲ್ಲೇ ಅವಳು ಅರುಹಿದಳು. ಭಾಗ್ಯದ ಬಾಗಿಲು ತೆರೆದಿದೆ ಒಡತಿ. ಕಪಿಲವಸ್ತುವಿಗೆ ಬುದ್ಧನ ಆಗಮನವಾಗಿದೆ. ಬೇಗನೆ ಹೊರಡಿ, ನಾವು ಕಾಲಿಗೆರಗಿ ಧನ್ಯರಾಗೋಣ. ನನ್ನ ಎದು ಬಡಿತ ಏರುಪೇರಾದರೂ ನಾನದನ್ನು ತೋರಿಸಿಕೊಳ್ಳದೆಯೇ ಸಾವಧಾನವಾಗಿ ನುಡಿದೆ. ಓ, ಹಾಗೇನು? ನಿನ್ನ ಧಾವಂತ ನೋಡಿದರೆ ಶತ್ರು ರಾಜ ನಮ್ಮ ರಾಜ್ಯವನ್ನು ಆಕ್ರಮಿಸಿದನೇನೋ ಎನಿಸಿತು. ಒಡತಿ, ನಾಟಕ ಬೇಡ. ನಿಮಗೆ ಹಾಗೆ ಅನಿಸಿಲ್ಲ ಎನ್ನುವುದು ನನಗೆ ಗೊತ್ತು. ನಿಮ್ಮ ದೇವರನ್ನು ಕಾಣಲು ನೀವೆಷ್ಟು ಪರಿತಪಿಸುತ್ತಿರುವಿರಿ ಎನ್ನುವುದೂ ನನಗೆ ಗೊತ್ತಿದೆ. ಸುಮ್ಮನೆ ಪ್ರತಿಷ್ಠೆ ಮಾಡಿ ಈ ಸುವರ್ಣ ಅವಕಾಶವನ್ನು ಕಳೆದುಕೊಳ್ಳಬೇಡಿರಿ. ನಡೆಯಿರಿ, ಹೋಗೋಣ, ಬನ್ನಿ. ಸಲುಗೆ ತುಂಬಿದ ಅಧಿಕಾರವಾಣಿಯಿಂದ ದಾಸಿ ನುಡಿದಳು. ನಾನು ಆಡದ ಮಾತುಗಳೂ ಅವಳಿಗೆ ಅರ್ಥವಾಗುತ್ತವೆ. ನನ್ನ ಮೇಲಿನ ಎಲ್ಲಿಲ್ಲದ ಪ್ರೀತಿಯೇ ಅದಕ್ಕೆ ಕಾರಣ. ಪ್ರೀತಿ ಇರುವಲ್ಲಿ ಅಧಿಕಾರವಿರುವುದು ಅಸಹಜವಲ್ಲವಷ್ಟೇ. ಆದರೆ ನಾನು ಹಠಮಾರಿ. ಅದರಿಂದಾಗಿ ನಾನು ಪಡೆದದ್ದೂ ಇದೆ, ಕಳೆದುಕೊಂಡದ್ದೂ ಇದೆ. ನಾನು ದೃಢವಾಗಿ ನುಡಿದೆ. ತೊರೆದು ಹೋದವಳು ನಾನಲ್ಲ, ನಾನು ಅಲ್ಲ. ಅವನು ನನ್ನನ್ನು ತೊರೆದು ಹೋದವನು.
ನಿನಗೆ ನೋಡಬೇಕೆನಿಸಿದರೆ ನೀನು ಹೋಗು. ನಾನು ಬರಲಾರೆ, ನಾನು ಬರಲಾರೆ. ದಾಸಿ ಮತ್ತೆ ಒತ್ತಾಯಿಸದೆ ಹೊರಟು ಹೋದಳು. ಚಿಂದಿಯಾದ ನನ್ನ ಕನಸುಗಳಿಗೆ ತೇಪೆ ಹಾಕಲು ಯತ್ನಿಸುತ್ತಾ ನಾನು ಒಂಟಿಯಾಗಿ ಕುಳಿತೆ. ಪ್ರಾಣ ರಕ್ಷಣೆಯ ಹಿಡಿಕೂಳಿಗಾಗಿ ಗೌತಮನು ಭಿಕ್ಷಾಪಾತ್ರೆ ಹಿಡಿಯಬಲ್ಲ, ಆದರೆ ನನ್ನೆದುರು ನಿಂತು ಪ್ರೇಮ ಭಿಕ್ಷೆಯನ್ನು ಮಾತ್ರ ಎಂದಿಗೂ ಕೇಳಲಾರ ಎನಿಸಿ ದುಃಖ ಉಮ್ಮಳಿಸಿ ಬಂತು. ಅವನನ್ನು ಭೇಟಿಯಾದಂದಿನಿಂದ ಇಂದಿನವರೆಗಿನ ಒಂದೊಂದು ಸಂದರ್ಭವೂ ನನ್ನ ಮನದಲ್ಲಿ ಹಸಿರಾಗಿತ್ತು. ದಾಸಿಯ ಮಾತನ್ನು ಧಿಕ್ಕರಿಸಿ ತಪ್ಪು ಮಾಡಿದನೇನೋ ಎನಿಸಿತು. ನಿಜಕ್ಕೂ ನಾನು ಮರುಭೂಮಿಯಲ್ಲಿ ಅಲೆಯುವ ಪಥಿಕಳಂತೆ ಬಳಲಿದ್ದೆ, ಬೆಂದಿದ್ದೆ, ಬಾಯಾರಿ ನೊಂದಿದ್ದೆ. ನನ್ನ ಮೈ ಮನದ ಕಣ ಕಣವು ಸಿದ್ಧಾರ್ಥ, ಸಿದ್ಧಾರ್ಥ, ಸಿದ್ಧಾರ್ಥ ಎಂಬ ಒಂದೇ ಮಂತ್ರವನ್ನು ಜಪಿಸುತ್ತಿತ್ತು. ಒಡತಿ! ನನ್ನ ದಾಸಿ ಜೋರಾಗಿ ಕೂಗಿದಳು. ಕಣ್ಮುಚ್ಚಿಕೊಂಡೇ ಕಳೆದು ಹೋಗಿದ್ದ ನಾನು ಏನು ಎಂಬಂತೆ ಬೆಚ್ಚಿ ಕಣ್ಣು ತೆರೆದೆ. ಸಾವಿರ ಸಾವಿರ ಸಾವಿರಾರು ಕೋಲ್ಮಿಂಚುಗಳು ಒಮ್ಮೆಲೆ ಕಾಣಿಸಿಕೊಂಡಿತೇನೋ ಎಂಬಂತೆ ಒಮ್ಮೆಗೆ ಕಂಪಿಸಿದೆ. ಅಲ್ಲಿ ನಿಂತಿದ್ದ ನನ್ನ ಸಿದ್ಧಾರ್ಥ ಕೈಯಲ್ಲಿ ಭಿಕ್ಷಾಪಾತ್ರೆ ಹಿಡಿದಿದ್ದ. ಕಾವಿ ವಸ್ತ್ರದ ಸನ್ಯಾಸಿ, ನೊಂದವರಿಗೆ ಆಸರೆಯಾದ ಪರಮ ಆಪ್ತ, ಲೋಕಕ್ಕೆ ಬೆಳಕು ತೋರುವ ಬುದ್ಧ ದೇವ. ನಾನು ಹೋಗಿಲ್ಲ, ಅವನೇ ಬಂದಿದ್ದಾನೆ ನನ್ನ ಅಂತಃಪುರದ ಒಳಗೆ, ನನ್ನ ಬಳಿಗೆ. ನಾನು ನೋಡಿದೆ, ನೋಡುತ್ತಲೇ ಇದ್ದೆ, ಮಂದಹಾಸ ಭರಿತನಾಗಿ ನಿಂತಿದ್ದ ನನ್ನ ದೇವನನ್ನು. ಇದು ನಿಜವೇ, ಇದು ನಿಜವೇ ಅಥವಾ ಕನಸೆ ಎಂದು ಅರಿಯದ ದಿಗ್ಭ್ರಮೆಯಲ್ಲಿ ನಿಂತಿದ್ದ ನನ್ನನ್ನು ಅವನ ಕರೆ ಎಚ್ಚರಿಸಿತು. ಯಶೋಧರ, ಯಶು. ನನ್ನ ಇಡೀ ಶರೀರವೇ ಒಮ್ಮೆ ತೇಲಿದಂತಾಯಿತು. ಸುಖದ ಉಯ್ಯಾಲೆಯಲ್ಲಿಟ್ಟು ತೂಗಿದಂತೆ. ನೋವಿನಿಂದ ಜರ್ಜರಿತಗೊಂಡಿದ್ದ ಮೈ ಮನಸ್ಸುಗಳು ಒಮ್ಮೆಗೆ ಮುಕ್ತಗೊಂಡವು. ಮಾತು ಮರೆತವಳಂತೆ ಅವನ ಮೊಗವನ್ನೇ ನೋಡುತ್ತಾ ನಿಂತೆ. ನನಗನಿಸಿತು, ಹೀಗೆ ನಿಶ್ಚಲವಾಗಿ ಯುಗ ಯುಗಗಳನ್ನೇ ದಾಟಬಹುದು. ಅವನು ಮಾತನಾಡುತ್ತಿದ್ದನೆ ಅಥವಾ ಮೌನವಾದನೆ? ಮಾತು ಮೌನವ ಮೀರಿದ ಭಾವಕ್ಕೆ ಉಸಿರಾದನೆ. ಎಷ್ಟೊಂದು ಬೆಳಗುತ್ತಿತ್ತು ಅವನ ಮುಖ. ಸೂರ್ಯಮಂಡಲದಂತೆ ಬೆಳಗುತ್ತಿತ್ತು ಅವನ ಮುಖ. ಆ ಚಕ್ಷುಗಳು ಹಚ್ಚಿಟ್ಟ ಹಣತೆಯಂತೆ. ಯಶೋಧರ, ಇನ್ನೂ ಬೇಸರವೇನು? ಕೋಪವೇ ನನ್ನಲ್ಲಿ? ನನ್ನನ್ನು ಕ್ಷಮಿಸುವುದಿಲ್ಲವೇನು? ಪ್ರಶ್ನಿಸಿದನೇ ಗೌತಮ. ಅಥವಾ ಅದು ನನ್ನ ಭ್ರಮೆಯೇ? ನಗುತ್ತ ನಗುತ್ತಲೇ ಬಂತು ಇನ್ನೊಂದು ಪ್ರಶ್ನೆ. ನಿಂತು ಬಿಡಲೇನು ಇಲ್ಲಿ, ನಿನ್ನ ಬಳಿಯಲ್ಲಿ? ಓ, ಇದು ಭ್ರಮೆಯಲ್ಲ, ಕನಸಲ್ಲ. ನಿಜವಾಗಿಯೂ ನನ್ನ ಮುಂದೆ ನಿಂತು ನನ್ನ ಸಿದ್ಧಾರ್ಥ ಕೇಳುತ್ತಿದ್ದಾನೆ. ನಿಂತು ಬಿಡಲೇನು ಇಲ್ಲಿ, ನಿನ್ನ ಬಳಿಯಲ್ಲಿ? ನನಗೆ ಲಜ್ಜೆ ಎನಿಸಿತು. ಲೋಕ ಬೆಳಗಲು ಹೊರಟ ಬಾಲ ಸೂರ್ಯನನ್ನು ನನ್ನ ಅಂತಃಪುರದೊಳಗೆ ಕಟ್ಟಿಹಾಕಬೇಕು ಎಂದುಕೊಂಡಿದ್ದೇನಲ್ಲ. ಸಮಷ್ಟಿ ಸುಖಕ್ಕಾಗಿ ವೈಯಕ್ತಿಕ ಸುಖವನ್ನು ತ್ಯಜಿಸುವುದು ಅನಿವಾರ್ಯ ಎಂಬುದು ನನಗೆ ಹೊಳೆಯಲೇ ಇಲ್ಲ. ದೀಪದಡಿ ಕತ್ತಲೆಂದು ಕೊರಗುವ ಬದಲು ಹೊರಗೆ ಬರಬೇಕು ಬೆಳಕಿನೆಡೆಗೆ ಎಂಬುದನ್ನು ನಾನು ತಿಳಿಯಲೇ ಇಲ್ಲ. ಆದರೆ ಈಗ ಈಗ ಇಲ್ಲಿ ನಿಲ್ಲು ಎಂದರೆ ನಿಂತು ಬಿಡುವನೇ ಇವನು, ನನ್ನವನು? ಬುದ್ಧ ನಿಜವಾಗಿ ನನ್ನ ಬಳಿಯಲ್ಲಿ ನಿಲ್ಲುವನೇನು? ನಾನು ಒಮ್ಮೆ ಕಣ್ಮುಚ್ಚಿ ತೆರೆದು ಮತ್ತೆ ಅವನತ್ತ ನೋಡಿದೆ. ಆನಂದವನ್ನು ಮೊಗೆ ಮೊಗೆದು ನನ್ನೆದೆಯೊಳಗೆ ತುಂಬುತ್ತಿದ್ದಾನೆ ಎನಿಸಿತು. ನಿಜಕ್ಕೂ ನಾನೀಗ ಹಕ್ಕಿಯಂತೆ ಹಗುರವಾಗಿದ್ದೆ. ಯಾವ ಅತೃಪ್ತಿಯ ಭಾವವೂ ಇಲ್ಲದ, ಯಾವ ಆಸೆಯ ಭಾರವೂ ಇಲ್ಲದ ನಿರುಮ್ಮಳ ಸ್ಥಿತಿ. ನಾನು ಗೆದ್ದಿದ್ದೆ. ಯಶೋಧರ, ಯಶು, ತುಂಬ ನೊಂದಿರುವೆಯಲ್ಲ ನೀನು. ಆದರೆ ಇನ್ನು ಆ ನೋವಿಲ್ಲ, ಏಕೆಂದರೆ ದುಃಖ ನೀಡುವ ಆಸೆಯ ಹಿಡಿತದಿಂದ ನೀನು ಈಗ ಪಾರಾಗಿರುವೆ, ಬುದ್ಧ ಹೇಳಿದ. ನನ್ನ ಸ್ವಾಮಿ ಎಂದೆ. ನನ್ನ ಕಣ್ಣೀರು ಕಮಲದ ಹೂವಿನಂತ ಅವನ ಪಾದವನ್ನು ತೋಯಿಸಿತು.
ಆದರೆ ನನ್ನ ಹೃದಯದಲ್ಲಿ ಆನಂದ ಸಾಗರ ಉಕ್ಕಿ ಹರಿಯುತ್ತಿತ್ತು. ಅವನು ಮಂದಹಾಸದಿಂದಲೇ ತಾನು ಸಾಕ್ಷಾತ್ಕರಿಸಿಕೊಂಡಿದ್ದ ಆರ್ಯ ಸತ್ಯವನ್ನು ನನಗೆ ಹೇಳಿದ. ದುಃಖದ ಕಾರಣವನ್ನು ತಿಳಿದು ಬೇರು ಸಹಿತ ಕಿತ್ತೊಗೆಯುವ ಅಷ್ಟಾಂಗ ಮಾರ್ಗವನ್ನು ಬೋಧಿಸಿದ. ಆಗ ಎಲ್ಲ ಸಂಕಲೆಗಳು ಕಳಚಿ ಬಿದ್ದಂತೆ ಭಾಸವಾಯಿತು. ಅದು ಅತ್ಯಂತ ಆನಂದದ ಸಮಾಧಿ ಸ್ಥಿತಿ. ಬಳಿಕ ಗೌತಮ ಬುದ್ಧನು ನಿಷ್ಕ್ರಮಿಸುವುದನ್ನು ನನ್ನ ಕಣ್ಣುಗಳು ಕಂಡವು. ಆದರೆ ನಿಜಕ್ಕೂ ಅವನು ನಿಷ್ಕ್ರಮಿಸಲಿಲ್ಲ. ಬುದ್ಧ ನಿರ್ಗಮಿಸಲಿಲ್ಲ. ಬುದ್ಧ ನಿರ್ಗಮಿಸಲಿಲ್ಲ. ಪ್ರಿಯ ವೀಕ್ಷಕರೇ, ಇಲ್ಲಿಗೆ ನಮ್ಮ ಈ ಕತೆ ಮುಗಿದಿದೆ. ಕಥೆಯನ್ನು ಆಲಿಸಿದ ನಿಮ್ಮ ಅನಿಸಿಕೆಯನ್ನು ತಿಳಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನಾನು ಬರೆದಿದ್ದ ಈ ಕತೆ ಸುಧಾ ವಾರಪತ್ರಿಕೆಯಲ್ಲಿ ಮಾರ್ಚ್ 8ನೇ ತಾರೀಕು 2007ರಲ್ಲಿ ಪ್ರಕಟವಾಗಿತ್ತು. ಸಂಪಾದಕರಿಗೆ ಹಾಗೂ ಚಿತ್ರಕಲಾವಿದರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಆ ಚಿತ್ರವನ್ನು ಕೂಡ ಇಲ್ಲಿ ಪ್ರಸ್ತುತಪಡಿಸುತ್ತಿದ್ದೇನೆ. ಆಲಿಸಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆಯೇ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಬಂಧು ಮಿತ್ರರೊಂದಿಗೆ ಕೂಡ ಶೇರ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.